ಆ ಗ್ರಾಮ 2 ಜಿಲ್ಲೆಗಳ ಗಡಿ. ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಕಡೆ ಪಕ್ಷ ಆರೋಗ್ಯದ ಸಮಸ್ಯೆ ಆದರೂ ಕೂಡ ಅಲ್ಲಿ ಯಾರೂ ಕೇಳೋರಿಲ್ಲ. ಅಷ್ಟು ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಗ್ರಾಮ ಅದು. ಈ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಜನರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಯಾವೊಬ್ಬ ಅಧಿಕಾರಿ ಕೂಡ ಬಂದು ನೋಡಿಲ್ಲ, ವಿಚಾರಿಸಿಲ್ಲ. ಹಾಗಾದರೆ ಅವರಿಗೆ ಕಾಡ್ತಾ ಇರತಕ್ಕಂಥ ಅನಾರೋಗ್ಯ ಏನು, ಯಾವ ಕಾರಣಕ್ಕೆ, ಸದ್ಯದ ಪರಿಸ್ಥಿತಿ ಹೇಗಿದೆ, ಇಷ್ಟಕ್ಕೂ ಆ ಕುಗ್ರಾಮ ಯಾವುದು ನೋಡೋಣ ಬನ್ನಿ. ಒಂದೇ ಗ್ರಾಮದಲ್ಲಿ 300ಕ್ಕೂ ಹೆಚ್ಚು ಜನರಿಗೆ ಅನಾರೋಗ್ಯ. ಜ್ವರ, ಕೆಮ್ಮು, ಶೀತದಿಂದ ಬಳಲುತ್ತಿರುವ ಗ್ರಾಮಸ್ಥರು. ಕಲುಷಿತ ನೀರು ಕುಡಿದು ಊರಿಗೆ ಊರೇ ನರಳಾಟ. 2 ಜಿಲ್ಲೆಗಳ ಗಡಿ ಭಾಗದಲ್ಲಿರೋ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಸತ್ತೂರು ಗೊಲ್ಲರಹಟ್ಟಿಯಲ್ಲಿ ಆತಂಕ ಎದುರಾಗಿದೆ. ಕಲುಷಿತ ನೀರು ಸೇವಿಸಿ ಗ್ರಾಮದ 300ಕ್ಕೂ ಹೆಚ್ಚು ಜನ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. ಜ್ವರ, ಕೆಮ್ಮು, ಶೀತದಿಂದ ಬಳಲುತ್ತಿದ್ದಾರೆ. ಹೌದು, ಈ ಗ್ರಾಮ ದಾವಣಗೆರೆಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಇದು ವಿಜಯನಗರ ಜಿಲ್ಲೆಯ ಗಡಿ ಗ್ರಾಮ. ಆದ್ದರಿಂದಲೇ ಈ ಗ್ರಾಮ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಈ ಸತ್ತೂರು ಗೊಲ್ಲರಹಟ್ಟಿಯಲ್ಲಿ 600ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು 300ಕ್ಕೂ ಹೆಚ್ಚು ಜನರು ಅನಾರೋಗ್ಯಕ್ಕೀಡಾಗಿದ್ದಾರೆ. ಇದಕ್ಕೆ ಕಾರಣ ಈ ಗ್ರಾಮಕ್ಕೆ ಪೂರೈಕೆಯಾಗುತ್ತಿರುವ ಕಲುಷಿತ ನೀರು ಹಾಗೂ ಸ್ವಚ್ಛತೆ ಇಲ್ಲದಿರುವುದು. ಇದರಿಂದ ಜನ ಜ್ವರ, ಕೆಮ್ಮು, ಶೀತದಿಂದ ಬಳಲ್ತಾ ಇದ್ದಾರೆ. ಭಾಳ ಅನಾರೋಗ್ಯದಿಂದ ಈಗ ಒಂದು ತಿಂಗಳಿಂದ ಎಲ್ಲರೂ ಮಲ್ಕೊಳ್ಳೋದು, ಹುಷಾರಾಗೋದು ಇದೇ ಥರ. ಹಾಗಾಗಿ ನೀರು ಮತ್ತು ಚರಂಡಿ, ಅದು ಬೀದಿ ದೀಪ ಯಾವುದೂ ಸರಿಯಾಗಿ ವ್ಯವಸ್ಥೆ ಇಲ್ಲ. ಎಲ್ಲ ಕೆಟ್ಟೋಗಿದೆ. ವರ್ಷಕ್ಕೊಂದ್ಸಲ ಕ್ಲೀನ್ ಮಾಡಿಸ್ತಾರೆ. ಫಿಲ್ಟರ್ ನೀರಿಲ್ಲ. ಎಲ್ಲ ಒಂದೇ ನೀರೇ ಕೊಡೋದು. ಕುಡಿಯೋಕ್ಕೂ ಬಳಸೋಕ್ಕೆಲ್ಲ ಒಂದೇ ನೀರೇ ಬರುತ್ತೆ. ಗಂಗಾಜಲ ಹೊಸ್ದಾಗಿ ಸ್ಕೀಮಿಂದ ನಲ್ಲಿ ಎಲ್ಲ ಆಗಿದೆ ಕೆಲಸ. ಅದರೊಳಗೂ ಬರೋದು ನಾರ್ಮಲ್ ನೀರೇ ಬರುತ್ತೆ. ಹೋಗಿ ಬರ್ತಾ ಇದ್ದಾರೆ, ತೋರಿಸ್ಕೊಂತ ಇದ್ದಾರೆ, ಆರಾಮಲ್ದ ಮತ್ತೆ ಆರಾಮಾಗ್ತಾ ಇದ್ದಾರೆ. ಹಾಗೆ ರೀಸೈಕಲ್ ಆಗ್ತಾ ಇದೆ ಒಂದು ತಿಂಗಳಿಂದ. ಒಬ್ಬರು ಬಂದರೆ ಅದು ಅವರ ಹುಷಾರಾಗ್ತಿದ್ದಂಗೆ ಇನ್ನೊಬ್ರು ಕಂಟಿನ್ಯೂ ಮಲ್ಕೊಳ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕ ಇಲ್ಲ, ಚರಂಡಿ ಸ್ವಚ್ಛತೆ ಇಲ್ಲ. ಓವರ್ ಟ್ಯಾಂಕ್ನಿಂದ ಬರುವ ಕಲುಷಿತ ನೀರನ್ನೇ ಕುಡಿದು ಜೀವನ ಮಾಡಬೇಕಾದ ಪರಿಸ್ಥಿತಿ ಇಲ್ಲಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಅನಾರೋಗ್ಯದಿಂದ ಬಳಲ್ತಾ ಇದ್ರೂ ಕೂಡ ಆರೋಗ್ಯ ಇಲಾಖೆ, ತಾಲೂಕು ಆಡಳಿತ ಮಾತ್ರ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಕನಿಷ್ಠ ಪಕ್ಷ ಹೆಲ್ತ್ ಕ್ಯಾಂಪ್ ಕೂಡ ಮಾಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಗ್ರಾಮದಲ್ಲಿ ನೀರಿನ ಸೌಕರ್ಯ ಯಾವ ರೀತಿ ಇದೆ ಅಂದರೆ, ಸುತ್ತಮುತ್ತ ಇರುವಂಥ ಎಲ್ಲ ಹಳ್ಳಿಯಲ್ಲಿ ಶುದ್ಧ ನೀರಿನ ಘಟಕಗಳಿದ್ದಾವೆ. ಆದರೆ ಈ ಗೊಲ್ರಟ್ಟಿಯಲ್ಲಿ ಶುದ್ಧ ನೀರಿನ ಘಟಕ ಇಲ್ಲ. ಇರುವುದು ಒಂದೇ ಒಂದು ನೀರಿನ ಟ್ಯಾಂಕ್ ವಾಟರ್ ಸಪ್ಲೈ ಮಾಡೋದು. ಆ ಟ್ಯಾಂಕಿ ತೊಳೆದು ಎಷ್ಟು ವರ್ಷಗಳಾಯಿದಾವೆ ಯಾರಿಗೂ ಗೊತ್ತಿಲ್ಲ. ನಮ್ಮೂರಲ್ಲಿ ಇರತಕ್ಕಂಥ ಅದರಲ್ಲಿ ಯಾವ ರೀತಿಗಳು ಕ್ರಿಮಿ ಕೀಟಗಳು, ಕಪ್ಪೆ ಜಿಂಡು ಯಾವ ರೀತಿಯಾಗಿದೆ, ಬ್ಯಾಕ್ಟೀರಿಯಾಗಳು ಹುಟ್ಕೊಳ್ಳೋದು ನೋಡ್ಬೇಕಂದ್ರೆ ಅಲ್ಲಿ ಹೋಗ್ಬೇಕಾಗುತ್ತೆ. ಅಲ್ಲಿ ಟ್ಯಾಂಕ್ ಹತ್ರ ಅದನ್ನು ಯಾವ ರೀತಿಯೂ ಕ್ಲೀನ್ ಮಾಡಿಲ್ಲ. ಅದರಲ್ಲೇ ನೀರು ಬಿಡ್ತಾರೆ, ಅದರಿಂದ ನೀರು ಕೊಡ್ತಾರೆ. ಹಾಗಾಗಿ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕುಟುಂಬದಲ್ಲಿನೂ ಒಬ್ಬರು ಇಲ್ಲ ಇಬ್ಬರು ಅನಾರೋಗ್ಯಕ್ಕೀಡಾಗಿದ್ದಾರೆ. ಯಾವುದೇ ಆರೋಗ್ಯಾಧಿಕಾರಿಗಳಾಗಲಿ, ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಲಿ, ಅಧ್ಯಕ್ಷರಾಗಲಿ ಯಾರು ಸಹ ಇಲ್ಲಿವರೆಗೂ ಭೇಟಿ ಕೊಟ್ಟಿಲ್ಲ ಗ್ರಾಮಕ್ಕೆ. ಅನಾರೋಗ್ಯದಿಂದ ಇಡೀ ಗ್ರಾಮದ ಜನರು ಸಂಪೂರ್ಣವಾಗಿ ಬಳಲ್ತಾ ಇರುವಂತಹ ಘಟನೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಸತ್ತೂರು ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನಡೆದಿರುವಂಥ ನಾವು ದೃಶ್ಯದಲ್ಲಿ ನೋಡೋದಾಗಿದೆ. ಇನ್ನು ಸತ್ತೂರು ಗೊಲ್ಲರಹಟ್ಟಿಯಲ್ಲಿ ಒಂದು 600-700 ಜನ ಜನಸಂಖ್ಯೆ ಹೊಂದಿದೆ. ಇನ್ನು 400-500 ವೋಟಿಂಗ್ ಪವರ್ ಕೂಡ ಇದೆ. ಆದರೆ ಇಲ್ಲಿ ಬಹುತೇಕ 300-400 ಜನರು ಕೂಡ ಕಳೆದ 15 ದಿನಗಳಿಂದಲೂ ಕೂಡ ಜ್ವರ, ಶೀತ, ಕೆಮ್ಮು ಹೀಗೆ ಅನಾರೋಗ್ಯದಿಂದಲೂ ಕೂಡ ಬೆಳೀತಾ ಇರುವಂಥ ನೆಲೆಯಲ್ಲಿ ಸಾಕಷ್ಟು ಕಾರಣಗಳು ಕೂಡ ಇಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇರೋದು. ಒಂದು ಕಡೆ ನೀರಿನ ಸಮಸ್ಯೆ ಇದೆ, ಕಲುಷಿತ ನೀರು ಕೂಡ ಗ್ರಾಮಕ್ಕೆ ಪೂರೈಕೆ ಆಗ್ತಾ ಇದೆ. ಇನ್ನೊಂದು ಕಡೆ ಫಿಲ್ಟರ್ ನೀರು ಇಲ್ಲದೆ ಇರುವಂಥ ಹಿನ್ನೆಲೆ, ಅಂದರೆ ಶುದ್ಧ ನೀರಿನ ಘಟಕ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಕುಡಿದಕ್ಕೆ ಕೂಡ ಕಲುಷಿತ ನೀರು ಪೂರೈಕೆ ಆಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಜನ ಕಳೆದ 15 ದಿನಗಳಿಂದಲೂ ಕೂಡ ನಿರಂತರವಾಗಿ ಒಂದು ಮನೆಯಲ್ಲಿ ಎಲ್ಲರೂ ಕೂಡ, ಅಂದರೆ ಒಬ್ರಿಗೆ ಯಾರಿಗಾದ್ರೂ ಜ್ವರ ಬಂತು ಅಂದರೆ ಉಳಿದಂತಹ ಎಲ್ಲ ಸದಸ್ಯರು ಕೂಡ ಜ್ವರ ಬಂದು ಅನಾರೋಗ್ಯಕ್ಕೀಡಾಗ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ಈ ಗ್ರಾಮಕ್ಕೆ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು, ಮತ್ತು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಮತ್ತು ತಾಲೂಕು ಅಧಿಕಾರಿಗಳಾಗಿರ್ಬೋದು ಯಾರೂ ಕೂಡ ಬಂದು ಭೇಟಿ ನೀಡಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 15 ದಿನಗಳಿಂದ ಕೂಡ 300-400 ಜನರಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಆದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಬಂದಿಲ್ಲ, ಮತ್ತು ಗ್ರಾಮದ ಸ್ವಚ್ಛತೆ ಬಗ್ಗೆ ಕೂಡ ಒಂದು ಕ್ರಮವನ್ನು ವಹಿಸಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ವೃದ್ಧರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಜ್ವರ ಆಗಿರ್ಬೋದು, ಹೀಗೆ ವಿವಿಧ
ಅನಾರೋಗ್ಯ ಕೂಡ ಈಡಾಗಿರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆಗಳನ್ನು ಇಲ್ಲಿನ ಗ್ರಾಮಸ್ಥರು ಕೂಡ ಅನುಭವಿಸ್ತಾ ಇರುವಂಥದ್ದು. ಅಂದರೆ ಸತ್ತೂರು ಗೊಲ್ರಟ್ಟಿಯಲ್ಲಿರುವಂತಹ ಪ್ರತಿಯೊಂದು ಮನೆಯಲ್ಲೂ ಕೂಡ ಅನಾರೋಗ್ಯಕ್ಕೆ ಈಡಾಗಿರುವಂಥದ್ದು. ಇಡೀ ಗ್ರಾಮದ ಜನರು ಜ್ವರ, ಕೆಮ್ಮು, ಶೀತದಿಂದ ಬಳಲ್ತಾ ಇದ್ರು. ಅಧಿಕಾರಿಗಳು ಮಾತ್ರ ಗಾಢವಾದ ನಿದ್ದೆಯಿಂದ ಎದ್ದು ಬಂದಿಲ್ಲ. ಅದರಲ್ಲೂ ಮಾಜಿ ಸಚಿವ ಪಿಟಿ ಪರಮೇಶ್ವರ್ ನಾಯ್ಕ್ ಪುತ್ರ ಭರತ್ ನಾಯ್ಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿದ್ರೂ ಕೂಡ ಬಡ ಜನರ ಗೋಳು ಕಣ್ಣಿಗೆ ಬೀಳ್ತಿಲ್ಲ. ಗ್ರಾಮದ ಜನರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸಿದ್ದಾರೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.